जय मंगलम जय नमः पार्वती शिव हर हर महादेव। श्रीमद् जगद्गुरु शिवानंद स्वामी महाराज की, श्रीमद् जगद्गुरु सिद्धार्थ स्वामी महाराज की, श्रीमद् जगद्गुरु पूर्णानंद स्वामी महाराज की, श्रीमद् जगद्गुरु बसवराज स्वामी महाराज की, साधु सिद्ध शिवयोगी महाराज की, महालक्ष्मी माता की, जय मंगलम जय नमः पार्वती शिव हर हर महादेव। ओम श्री गुरुभ्यो नमः। ओम श्री गणेशाय नमः। ओम मानवार्थम महावीरभूतम मानमेयाय लक्षकम शिवरूपम शिवानंदम वंद्यम वंदे जगद्गुरु। ಬ್ರಹ್ಮಲೀನ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರುವಂಥ ಜಗದೊಡೆಯನಾಗಿರುವಂಥ ಜಗದ್ಗುರು ಶಿವಾನಂದಪ್ಪಂಗಳವರ, ಜಗದ್ಗುರು ಸಿದ್ಧಾರೂಢಪ್ಪಂಗಳವರ ಕರ್ತೃಪೀಠಕ್ಕೆ ಅನಂತ ಕೋಟಿ ನಮಸ್ಕಾರ ಅರ್ಪಿಸುತ್ತಾ, ಪೂಜಿಸುತ್ತಾ, ಧ್ಯಾನಿಸುತ್ತಾ, ಹಾಗೂ ನನ್ನ ಆರಾಧ್ಯ ಗುರುದೇವನಾಗಿರ್ತಕ್ಕಂಥ ಪೂಜ್ಯರ ಬಸವರಾಜಪ್ಪಂಗವರ ಒಂದು ಕರ್ತೃಪೀಠಕ್ಕೆ ಅನಂತ ಕೋಟಿ ನಮಸ್ಕಾರ ಅರ್ಪಿಸುತ್ತಾ, ಪೂಜಿಸುತ್ತಾ, ಧ್ಯಾನಿಸುತ್ತಾ, ಈ ಒಂದು ಕಾರ್ಯಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಮಹಾಮಾತೆ ಜಗನ್ಮಾತೆ ಮಹಾಲಕ್ಷ್ಮಿ ಮಹಾಸರಸ್ವತಿ ಅನ್ನಪೂರ್ಣಿ ಸ್ವರೂಪರಾಗಿರ್ತಕ್ಕಂಥ ಮಹಾಲಕ್ಷ್ಮಿಯ ಒಂದು ಕರ್ತೃಪೀಠಕ್ಕೆ ಹಣೆಮಣಿದು ಈ ಒಂದು ಬ್ರಹ್ಮಸಭೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಗುರುವಿನ ಗುರು ಪರಮಗುರು ಪರಮಜ್ಞಾನಿ ಸಕಲ ಶಾಸ್ತ್ರಗಳನ್ನು ಅರಿದು ಕೂಡಿದಂಥ ಮಹಾಲಿಂಗಪುರದ ಸಹಜಾನಂದಪ್ಪಂಗವರ ಒಂದು ಪಾದ ಪದ್ಮಗಳಿಗೆ ವಂದಿಸುತ್ತಾ, ಈ ಭಾಗದ ನಡೆದಾಡುವ ದೇವರಂದರೂ ಪರವಾಗಿಲ್ಲ, ಅವ್ರೇನಪ್ಪ ಒಂದು ಪಾರ ಇದ್ದಂಗೆ ಒಂದು ಕಡೆ ನಿಲ್ಲಕ್ತಾ ಇರಲಿಲ್ಲ. ನಮ್ಮ ಶಿವಾನಂದಪ್ಪಂಗವರ ಒಂದು ಪಾದಕ್ಕೆ ಬುಡಮಟ್ಟು ಹಾಗೂ ಈ ಒಂದು ಗ್ರಾಮಕ್ಕೆ ಅಂಧರನ್ನು ಮುಕ್ತರನ್ನು ಮಾಡುವುದಕ್ಕೋಸ್ಕರವಾಗಿ ಕಣ್ಣಿಲ್ಲದವರಿಗೆ ಕಣ್ಣನ್ನು ತಂದುಕೊಟ್ಟಂಥ ನಮ್ಮ ಗುರುಬಂಧುಗಳಾಗಿರ್ತಕ್ಕಂಥ ಪೂರ್ಣಾನಂದ ಮಠದ ಕೋಲೂರಿನ ಶಾಂತಾನಂದಪ್ಪಂಗವರ ಒಂದು ಪದಕ್ಕೆ ಬುಡಮಟ್ಟು ಹಾಗೂ ನಮ್ಮ ಗುರುಬಂಧುಗಳಾಗಿರ್ತಕ್ಕಂಥ ಮಹಾಮಾತೆ ಜಗನ್ಮಾತೆ ಶಾಂತಮ್ಮ ತಾಯಿಯವರ ಪಾದಕ್ಕೆ ಬುಡಮಟ್ಟು ಹಾಗೂ ಇಲ್ಲಿವರೆಗೆ ನಮ್ಮ ನಿಮ್ಮೆಲ್ಲರ ಉದ್ದೇಶಿಸಿ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ಅಂಧಕ ಹೊಡೆದೋಡಿಸಿದಂಥ ಸಿದ್ಧಾನಂದ ಅಪ್ಪಂಗವರ ಒಂದು ಪದಕ್ಕೆ ಬುಡಮಟ್ಟು ಹಾಗೂ ಈ ಒಂದು ಬ್ರಹ್ಮಸಭೆಗೆ ಶೋಭೆಯನ್ನು ತಂದುಕೊಟ್ಟಂಥ ಈ ಗ್ರಾಮದ ಈ ಒಂದು ಪುಣ್ಯಕ್ಷೇತ್ರದ ಎಲ್ಲ ಗುರುಮಾತೆಯರ, ಗುರು ಹಿರಿಯರ, ಮುದ್ದು ಮಕ್ಕಳ ಒಂದು ಹೃದಯ ಮಂದಿರತಕ್ಕಂಥ ಪರಮಜ್ಯೋತಿ ಪರಮಾತ್ಮನಿಗೂ ಶರಣೆಂದು. ಯಾಕಂತಂದ್ರೆ ಈ ಒಂದು ಸಭೆ, ಈ ಒಂದು ಗ್ರಾಮ ಅಂತಂದ್ರೆ ಭಾಳ ಎಲ್ಲವನ್ನು ತಿಳಿದು ಉಳಿದು ಎಲ್ಲವನ್ನು ಕೈವಶ ಮಾಡಿಕೊಂಡು ಎಲ್ಲ ಶಾಸ್ತ್ರ ಪುರಾಣ ಸಂಪತ್ತಾಗಲಿ ಎಲ್ಲವನ್ನು ತಿಳ್ಕೊಂಡು ಅಂದವರು ಎಲ್ಲ ಅನೇಕ ಹರಗುರು ಚರಮೂರ್ತಿಗಳು ಇಲ್ಲಿ ಏನಪ್ಪ ಅಂತಂದ್ರೆ ಪಾದ ಹಾಕಿದ್ದಾರೆ. ನಾವೆಲ್ಲ ಸಣ್ಣವರು ಇದ್ದಾಗ ನಮ್ಮ ಮಂಟೂರಪ್ಪ ಅವರಾಯ್ತು, ಮರೆಗುದ್ದಿಯಪ್ಪ ಅವರಾಯ್ತು, ಅಪ್ಪ ಅವರಾಯ್ತು, ಎಲ್ಲರಿಗೂ ಇಲ್ಲಿ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನು ಹೊಡೆದೋಡಿಸಿದ್ದಾರೆ. ನಾವು ಏನಪ್ಪ ಅಂದ್ರೆ ಸಾಲಿ ಕಿಲ್ಯಾಕೆ ಬಂದವರು, ಸಾಲಿ ಕಿಲ್ಯಾಕೆ ಬಂದವ್ರು ಪಾಠ ಹೇಳಕತ್ತಾಗೈತಿ. ಹಾಗಂತಂದ್ರೆ ಸಾಲಿ ಕಿಲ್ಯಾಕೆ ಬರ್ದ ಹುಡುಗರು ಫಸ್ಟ್ ದಿವಸ ಸಾಲಿ ಕಿಲ್ಯಾಕೆ ಬಂದವ್ರು ಪಾಠ ಹೇಳಕ್ಕೆ ಹಸ್ತಂಗೆ ಆಗೈತಿ. ಇರಲಿ, ಯಾಕಂತಂದ್ರೆ ಇವತ್ತಿನ ಒಂದು ಸಭೆ ಏನಪ್ಪ ಅಂತಂದ್ರೆ ಭಾಳ ಸುಂದರವಾಗಿದೆ. ಯಾಕಂದರೆ ವಿಷಯನೂ ಏನಪ್ಪ ಅಂತಂದ್ರೆ ಎಲ್ಲರಿಗೂ
ನಾವು ನಿತ್ಯ ಏನು ಮಾಡ್ತೇವೆ ತಿದ್ಕೊಂಡು ಹೋಗುವಂಥ ವಿಚಾರ ಹೇಳ್ಯಾರ. ನಾವು ನಿತ್ಯ ವ್ಯವಹಾರದಾಗ ತಿಳಿದರ ಮಾಡಲಿ ತಿಳಿಲಾರ್ದ ಮಾಡಲಿ ದುರಿತ ಕರ್ಮವನ್ನಲ್ಲದಿರು ಪುಣ್ಯವನ್ನು ಮಾಡು, ದುರಿತ ಕರ್ಮವನ್ನಲ್ಲ ಪುಣ್ಯವನ್ನು ಮಾಡು, ಹರಡಿ ಬಿಡಿ ಶಾಂತ ಒಡನಾಡು ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ. ಇಲ್ಲಿವರೆಗೂ ಎಲ್ಲ ನಮ್ಮ ಮುಣಮುಟ್ಟುವಂತ ಹೇಳಿದ್ದಾರೆ. ಯಾಕೆ ದುರಿತ ಕರ್ಮವನ್ನು ಮಾಡಬೇಡಪ್ಪ ಅಂತಂದ್ರೆ ಪಾಪ ಬರ್ತದೆ. ಯಾಕೆ ನಾವು ದುಷ್ಟ ಕೆಲಸ ಮಾಡಿದ್ರೆ ನಮ್ಮ ಶರೀರ ಬಂದಿಲ್ಲದ ಮನುಷ್ಯ ಶರೀರ ಬರಬೇಕಾದ್ರೆ ಹೇಳ್ತಾರೆ ಶರಣರು. ಯಾಕೆ ದೊಡ್ಡವರು ಒಂದು ಭಾಳ ಮಾತಾಡಕ್ಕೆ ಹೋಗ್ಬಾರ್ದು. ಪಾಪ ಪುಣ್ಯದ ಒಂದು ಸಂಗ್ರಹದಿಂದ ಮನುಷ್ಯ ಶರೀರ ಬರುತ್ತೆ ಅಂತ ಹೇಳ್ತಾರೆ. ಪಾಪ ಅಂತ ಹೇಗೆ ಅಂತಂದ್ರೆ ತಿಳಿದು ಮಾಡಕ್ಕೆ ಹೋಗ್ಬಾರ್ದು ಅಂತ. ನಾವು ಬರಾಕತ್ತೀವಿ ರಾತ್ರಿ ಸಮಯದೊಳಗೆ ಸಣ್ಣ ಸಣ್ಣ ಕ್ರಿಮಿಗಳು ಇರ್ತಾವೆ. ಆ ಕ್ರಿಮಿಗಳನ್ನು ತುಳಿತೀವಿ, ಅದು ಅರಿಯದ ಪಾಪ ಆಗ್ತದೆ. ಅದು ಮತ್ತು ನಾವು ಮಾಡಿದಂಥ ಪುಣ್ಯ ದಾನ ಧರ್ಮ ಪರೋಪಕಾರ. ಯಾಕಂದ್ರೆ ನಾವು ಏನು ತಂದಿಲ್ಲ, ಏನು ಒಯ್ಯೋದಿಲ್ಲ. ಯಾರ ಹುಟ್ಟು ಮುಂದೆ ಏನಪ್ಪ ಅಂತಂದ್ರೆ ಮೈ ತುಂಬ ಬಂಗಾರ ಹಾಕೊಂಬಂದಾರ ಯಾರು, ಮತ್ತು ನಮ್ಮ ಊರಾಗ ಹಾಕೊಂಬರ್ತಾರೆ. ಮತ್ತು ನಿಮ್ಮ ಊರಾಗ ನಮಗೆ ಗೊತ್ತಿಲ್ಲ, ನಮ್ಮ ಊರಾಗ ಬಿಟ್ಟು ಹೋಗ್ತಾರೆ ಮತ್ತು ಹಾಕೊಂಬಂದಾರ. ಹಾಗಿಲ್ಲ. ಯಾಕಂತಂದ್ರೆ ಪುಣ್ಯ ಅಂದ್ರೆ ಏನಪ್ಪ ಅಂತಂದ್ರೆ ಒಂದು ನಾವು ಪಾಪ ಅಂದ್ರೆ ಒಂದು ಸಾಸ್ಮಿ ಕಾಲಷ್ಟು ಪಾಪ ಮಾಡಿದ್ರೆ ಹೇಳ ಪೂಜೆ ಯಾವಾಗ ಅರುತ್ತು ಹಂಗೆ ಒಟ್ಟು ಒಂದು ಹುಳಕ್ಕೆ ಒಂದು ಮುಳ್ಳು ಚುಚ್ಚಿದಕ್ಕೆ ಏನಾತವಾಗ ಹೇಗೆ ಹಿಂದೆ ಹೇಳಿ ದ್ರೋಣಾಚಾರ್ಯರು ಯುದ್ಧಕ್ಕೆ ಹೋಗೋ ಮುಂದೆ ಒಂದು ಓತಿ ಕಡೆ ಅಡ್ಡು ಬಂತಂತ. ಇನ್ನದು ರಥದ ಗಾಲಿಗೆ ಬಿದ್ದು ಸಾಯ್ತಿದ್ವ ಅಂತೇಳಿ ಗ್ಯಾಸ್ ತನ್ನ ಗದದಿಂದ ಚಿಮ್ಮಿಂದ ಅಂತ ಅದು ಹೋಗಿ ಅದು ಮುಳುಗಳಿಕೆ ಅಂತಾರಲ್ಲ ಅದ್ರ ಬಿತ್ತಂತದ. ಮುಳುಗಳಿಗೆ ಅಂತ ಅದ್ರ ಬಿತ್ತಂತ ಬಿದ್ದು ವಿಲಿ ಒದ್ದಾಡಕತ್ತೆ ಅಂತ ಶಾಪ ಕೊಡ್ತಂತದು. ಹೊಳ್ಳಿ ನೀ ಸಾಯಿ ಮುಂದೆ ನೀನು ಸೆರಪಂದಿರ ಮೇಲೆ ಬೀಳ್ಬೇಕು ಅಂತೇಳಿ ಅವ್ರೇನು ಪಾಪ ಮಾಡ್ಬೇಕಂತ ಮಾಡಿಲ್ಲ ಅದನ್ನ. ಇನ್ನು ರಥದ ಗಾಲಿಗೆ ಬಿದ್ದು ಸಾಯ್ದೈತಿ ಅಂತೇಳಿ ಗ್ಯಾಸ್ ಗದದಲ್ಲಿ ತಿಮ್ಮಿದ್ರೆ ಅದಾಗ ಅಲ್ಲಿ ಬತ್ತು ಅಲ್ಲಿ ಬತ್ತು. ಹಂಗೆ ನಾವು ಪುಣ್ಯ ಮಾಡ್ಬೇಕಂತ ಮಾಡಕ್ಕೆ ಹೋಗ್ರಿ ಇದಾತು. ಇನ್ನು ಕಂಡು ಪಾಪ ಮಾಡ್ತೇವೆ. ಅದಕ್ಕೆ ಕೊಂದ ಪಾಪದಕ್ಕಿಂತ ನೊಂದ ಪಾಪ ಭಾಳ ಪಾಪ ಅಂತ. ಕೊಂದಿದ್ದು ಸತ್ತು ಹೋಗ್ಬಿಟ್ಟಿರ್ತಾನವ, ನೊಂದಿರ್ತಾನಲ್ಲ ಎದುರಿಗೆ ಬರ ಇವನೋ ಯಪ್ಪ ನಮ್ಮ ಮನೆ ಮುರಿದವ, ಇವನೋ ಯಪ್ಪ ನಮ್ಮ ಮನೆ ಹಾಳು ಮಾಡಿದವ. ಅದಕ್ಕೋಸ್ಕರವಾಗಿ ಯಾಕೆಂತಂದ್ರೆ ಇಲ್ಲಿ ಭಾಳ ಶರಣರು ಸಂತರು ಭಾಳ ನಡೆದಾಡಂಥ ಪುಣ್ಯಭೂಮಿ ಇದು. ನಾವು ಸಂಪತ್ತಿಗೆ ಏನು ಕೊರತೆ ಇಲ್ಲ, ಆ ಸಂಪತ್ತು ಹಂಗಿರ್ಬೇಕು. ಹೇಗಂತಂದ್ರೆ ನಾವು ದೀಪಕ್ಕೆ ಎಣ್ಣೆ ಹಾಕಬೇಕು, ಆ ದೀಪನ ಹೊಂದ್ಸಕ್ಕೆ ಹೋಗ್ಬೋದು. ಒಮ್ಮೆ ನಾವು ಹಂಗೆ ಅಕಸ್ಮಾತ್ ಹೊಂಟಾಗ ಒಬ್ಬಾಕಿ ಇಂಥಾಕಿ ಯಾವ ಬಂದು ಒಂದು ಸಣ್ಣ ಗುಡಿ ಇತ್ತಲ್ಲೇ ಬಸ್ ಸ್ಟ್ಯಾಂಡ್ನಾಗ, ಅದಕ್ಕೆ ದೀಪ ಎಣ್ಣೆ ಬತ್ತಿ ತಂದು ದೀಪ ಹಚ್ಚಿ ಹೋದ್ಲಕ್ಕಿ ಹೋದ್ಲು. ಅವ ನಾಯಿ ಅದಕ್ಕೆ ಕುಂತಿರ್ತಾವ. ಆಕೆ ಮುಂದಕ್ಕೆ ಹೊಳ್ ನೋಡ್ರಾಗಣ ನಾಯಿ ಬಂದಿದ್ದ ಆ ದೀಪ ಬತ್ತಿನ ಹಾಕಿ ಎಣ್ಣೆ ಕುಡಿದು ಆರಿಸಿ ಹೋಗ್ಬಿಡ್ತದ. ಹಂಗೆ ನಾವು ನಾಯಿ ಆಗಕ್ಕೆ ಹೋಗ್ಬಾರ್ದು. ಆ ತಾಯಿಗೆ ಹೆಂಗೆ ಸಂತೋಷ ಆತಲ್ಲ ಹಂಗೆ ನಾವು ಸಂತೋಷ ಆಗಬೇಕು. ಸಂಪತ್ತು ನಮಗೆ ಕೊಟ್ಟಿಲ್ಲ ಭಗವಂತ, ಅದಕ್ಕೆ ಪರಮಾತ್ಮ ಹೇಳ್ತಾನೆ. ನಮ್ಮ ಅಪ್ಪ ಹೇಳಿದ ನೋಡಿ, ನಿಮಗೆ ಸಂಪತ್ತು ಕೊಡ್ಬೇಕಾದ್ರೆ ಎದಕ್ಕೆ ಕೊಟ್ಟೇನಂತಂದ್ರೆ ಪರಮಾತ್ಮ ಅಂತಾನಂತ, ನನಗೆ ಉಣಿಸೋ ಶಕ್ತಿ ನಿಮಗಿಲ್ಲ, ನಿಮಗಿಲ್ಲ. ನನಗೆ ಇಲ್ಲಿ ಬರಾಕ ಮನುಷ್ಯ ಶರೀರ ಇಲ್ಲ. ಇಂಥ ಶರಣರು ಅದಾರಲ್ಲ ಇವ್ರು ಅನ್ನ ಉದಕ ವಸ್ತ್ರ ಕೊಟ್ಟಿವಿ ಅಂತಂದ್ರೆ ಇವ್ರ ಸಂತೋಷ ನನ್ನ ಸಂತೋಷ. ಅವ್ರಿಗೇನಾದ್ರು ತೊಂದರೆ ಕೊಟ್ಟು ಬಂದು ನೋಡು ಸ್ವಾಮಿ, ಒಂದು ಆದಿತ್ಯ ಹೇಳ್ತೀವಿ ನಿಮ್ಗೆ. ಒಬ್ಬ ಊರ ಜಂಗಮ ದಿವಸ ಭಿಕ್ಷು ಬೇಕಂತ ಹೊಂತಾಗ ಅವ ಏನಂದ ನಾವ ಸುಮ್ಮನೆ ಕುಂತಿಲ್ಲವ. ಬಂದು ನೋಡು ಸ್ವಾಮಿ ಮಗ ಅವ್ನ ವಿಭೂತಿ ನೋಡು, ಅವ್ನ ಮೈನ ಅರಿವಿ ನೋಡು, ಅವ್ನ ಜಂಗ್ ನೋಡಿ ಇಷ್ಟ ಅಂದಿದ್ದಂತವ. ಅಂದಿದ್ಕ ನೊಂದ್ಕೊಂಡ್ಬಿಟ್ಟ ನಾವು ಸ್ವಾಮಿ. ನೊಂದ್ಕೊಂಡಿಂದ 3ನೇ ಜನ್ಮಕ್ಕೆ ನೋಡ್ತವ್ರ ಮನೆಗೆ. 3ನೇ ಜನ್ಮಕ್ಕೆ ಕಾಡಾಕತ್ತೈತಿ. ಕಾಡಾಕತ್ತಾಗ ಇಂಥ ಹಬ್ಬಗಳಂತಿಲ್ಲ ಹೋಗ್ಯಾರ. ನೀವು ಯಾರಿಗಾರ ನೂಸಿರ್ನು ಅಂತಂದಾರ ಅವರು. ಇಲ್ಲ ಅಂದಾನ. ನೋಡಿ ವಿಚಾರ ಮಾಡ್ರಿ ಅಂದಾರ ಅವರು. ಬರೀ ಅವಾಗ ಈ ಮಾತು ಅಂದಿದ್ದಕ್ಕೆ ಅವ್ರ ಮನ್ಯಾಗ ಮಣಿನ ಏನಪ್ಪ ಅಂತಂದ್ರೆ ಕಷ್ಟ ಅನುಭವಿಸಕತ್ತಿತ್ತು. ಅವಾಗ ಅರು ಆಯ್ತು. ಯಾರಂದ್ರೆ ನಮ್ಮ ಅಜ್ಜ ಹಿಂಗೆ ಅಂದಿದ್ದ, ನಾವು ಕೇಳೇವಿ. ಏನು ಅಂದಿದ್ದ ಇಷ್ಟ ಎಷ್ಟು ಸೂಕ್ಷ್ಮ ಪಾಪ ಅಂದ್ರೆ ಕಪಾಳಕ್ಕೆ ಹೊಡೆದಿಲ್ಲ. ಮತ್ತೆ ಬರೀ ಮಾತಾಡಿದಕ್ಕೆ ಅದಕ್ಕೋಸ್ಕರವಾಗಿ ನಾವು ಕಂಡು ಕೇಳಿರಲ್ಲ.
ಏನೋ ಒಂದು ಗುಡ್ಡ ಹಾಲು ಕುಡಿಯೋದಕ್ಕೆ ಎಮ್ಮೆ ಹಾಕಿ ಬಿಟ್ರಿ ಅಂತ. ನಾವೇನಾಗಿ ಹುಡ್ತೀವಿ ವಿಚಾರ ಮಾಡ್ಕೊರಿ ಹೇಳಿ. ಅವರು ರಾಜಕೀಯ ಇಲ್ಲ ಬಿಡೋದು, ಕಲ್ಲು ತಿಂತಾರ, ಡಾಂಬರ್ ತಿಂತಾರ, ಕರಿ ಬಂದ್ರೆ ರಸ್ತಾನು ತಿಂತಾರೆ, ರಸ್ತಾ ಮಾಡೇವಿ ಅಂತೇಳಿ ಕೆಲಸ ಇರಲಿ, ಅದು ಅವ್ರಿಗೆ ಬಿಟ್ಟಿದ್ದು. ಅದಕ್ಕೋಸ್ಕರ ನಾವೇನಪ್ಪ ಅಂತಂದ್ರೆ ಮನುಷ್ಯ ಜನ್ಮಕ್ಕೆ ಬಂದೆ ಅಂದ ಮೂಲಕ ನಾನು ಯಾರಿದ್ದೇನೆ, ನಾ ಎದಕ್ಕೆ ಬಂದೇನೆ, ಈ ಸತ್ಸಂಗ ಯಾಕೆ ಮಾಡಬೇಕು. ಯಾಕಂದ್ರೆ ಕೆಲವು ಮಂದಿ ಮಾಡ್ತಾ ಇಂಥ ಜಾತ್ರೆ ಬದ್ರಿ ಇದ್ದ ಸತ್ಸಂಗ ಮಾಡೋದಲ್ಲ, ಏನು ಮಾಡ್ತಾರಪ್ಪ ಅಂತಂದ್ರೆ ಇದನ್ನ ಹಚ್ತಾರ, ಏನೋ ಅಂತಾರಲ್ಲ ಬೆಳ್ತಾಣ DJ ಹಚ್ಚಿ ಗ್ಯಾಸ್ ಕುಡಿದು ಹೋಗ್ತಾರ. ಯಾಕಂದ್ರೆ ಅಂಥ ಸಂಸ್ಕಾರ ಇಲ್ಲ. ನಮ್ಮ ಸರ್ಕಾರನು ಈಗ ಮೊದಲಿಗೆ ನಾವು ಸಣ್ಣವೃದ್ಧ ನೋಡ್ತಿದ್ವಿ, ಅವರು ಶ್ರೀ ಗುರು ವಚನೋಪದೇಶ ಅಲ್ಲಿಂದ ಶುರು ಮಾಡಿದ್ರು ಅವರು ಸತ್ಸಂಗನ. ಅದು ಹೆಂಗೆ ಸ್ವಲ್ಪ ಅದು ಇದು ನಿಲ್ಲು ಸಂದರ್ಭ ಬಂತು, ಇರಲಿ, ಯಾಕೆ ಅದನ್ನು ಬಿಟ್ಟಿಲ್ಲ, ಅವರು ಮಾಡ್ತಾ ಇದ್ದಾರೆ ಅಂತ ಒಂದು. ಅದಕ್ಕೆ ಏನು ಹೇಳ್ತಾರೆ ನಮ್ಮ ಹಬ್ಬಗಳು ಅಂದ್ರೆ, ಊರಾಗ ಒಬ್ಬ ಶರಣ ಇರಬೇಕಂತ, ಶರಣ ಅಥವಾ ಒಂದು ಮಠ ಇರಬೇಕಂತ, ಊರ ಮುಂದೆ ಹೊಳಿ ಇರಬೇಕಂತ. ಇವು ಮೂರು, ಊರಾಗ ಒಬ್ಬ ಒಂದು ಮಠ ಇರಬೇಕು, ಊರಾಗ ಒಬ್ಬ ಏನಪ್ಪ ಅಂತಂದ್ರೆ ಒಳ್ಳೆ ನ್ಯಾಯ ನೀತಿ ಧರ್ಮ ಹೋಗುವಂಥ ನಡೆಸುವಂಥ ಮನುಷ್ಯ ಇರಬೇಕಂತ, ಇಲ್ಲಿಗಂತ ಊರಿನ ಹೊಳಿ ಇರಬೇಕಂತ. ಇವು ಮೂರು ಎಲ್ಲಿಲ್ಲ ಆ ಊರಲ್ಲ ಅಂತದ, ಊರಲ್ಲ ಅದ ಏನಪ್ಪ ಅಂತಂದ್ರೆ ಪಾಳಬುದ್ಧ ದೇವಾಲಯ ಅಂತ. ಯಾಕೆಂತಂದ್ರೆ ಒಂದು ಮಠ ಇತ್ತಂದ್ರೆ ಹೋಗಿ ಅಲ್ಲಿ ಏನಪ್ಪ ಅಂತಂದ್ರೆ ಅವರ ನೋವು ನಲಿವು ಕೇಳ್ತಾರೆ. ಒಬ್ಬ ಒಂದು ಪ್ರಜ್ಞಾವಂತ ವ್ಯಕ್ತಿ ಆ ಹಿರಿತನ ಹೇಳ್ಬೇಕಾದ್ರೆ ಹೆಂಗಂತಂದ್ರೆ ನಮ್ಮ ಸ್ವಾರ್ಥಿ ಹಾಕೋಬಾರ್ದು ಅಲ್ಲಿ, ಅಂಥ ವ್ಯಕ್ತಿ ಇರಬೇಕು. ಅದು ಇಲ್ಲಪ್ಪ ಅಂತಂದ್ರೆ ಊರಿನ ಹೊಳಿ ಇರ್ಬೇಕಂತ. ನಿತ್ಯ ಆಕಿನ ನಾವು ಕೊಂಡಾಡಿವ ನಮ್ಮ ಅನ್ನ ಹಾಕ್ತಾಳೆ ಆಕಿ. ಅದಕ್ಕೆ ಅಂತ ಎಲ್ಲ ನಿಮಗೇನಪ್ಪ ಅಂತಂದ್ರೆ ಮೂರೂ ಐತೆ ನಿಮಗೆ. ಒಳ್ಳೆಯ ಒಂದು ವಿದ್ಯಾವಂತ ಏನಪ್ಪ ಅಂತಂದ್ರೆ ತಿಳುವಳಿಕೆದಾರು ಅದಾರ, ವಿದ್ಯಾವಂತರು ಅದಾರ, ದಾನ ಧರ್ಮ ಮಾಡೋರು ಅದಾರ. ಅದಕ್ಕೆ ದಾನದೊಳಗೆ ಏನಪ್ಪ ಅಂತಂದ್ರೆ ನಾವು ಅನ್ನದಾನ ಶ್ರೇಷ್ಠ, ಅದಕ್ಕೆ ಎಲ್ಲದಕ್ಕಿಂತ ಏನಪ್ಪ ಸಮಾಧಾನ ಶ್ರೇಷ್ಠ ಅಂತಾರೆ. ದಾನದೊಳಗೆ ದಾನ ಯಾವುದು ಸಮಾಧಾನ. ಅದಕ್ಕೆ ಕೊಟ್ಟು ಕುದಿಯಲು ಬೇಡ, ಕೊಟ್ಟಾಡಿ ಕೆಡಬೇಡ, ಮುಂದೆ ಕಟ್ಟುವುದು ಬುದ್ಧಿ ಅದ. ಕೊಟ್ಟು ಅನ್ನಕ್ಕೆ ನಂದು ಏನೈತಿ, ನನಗೆ ಪರಮಾತ್ಮ ಕೊಟ್ಟಾಗ ಅದರ ಮುಂದೆ ಹಂಗೆ ಮುಂದೆ ಹೋಗ್ತಾ ಹೋಗ್ತಾ ಏನಪ್ಪ ಅಂತಂದ್ರೆ ನಾವು ಮಾಡಿದ್ದ ನಮಗೆ ಬರ್ತೈತಿ. ಅದಕ್ಕೆ ಹೇಗಂತಂದ್ರೆ ಹೇಳ್ತಾರಲ್ಲ, ಹಿಂದಿನ ಜನ್ಮನ ಹಿಂದೆ ಇದ್ದೀವಿ ಅನ್ನಬೇಕು. ಯಾಕೆ ಮನುಷ್ಯ ಸತ್, ನಮ್ಮ ಮಕ್ಕಳು ಭಾಳ ಚಂದ ಹೇಳ್ತಿರು, ಮನುಷ್ಯ ಸತ್ನ ಅಂತಂದ್ರೆ ಸತ್ತಿಲ್ಲ ಅಂತಿದ್ರು ಅವರು. ಯಾಕೆಂತ ನಾವೀಗ ಜಾಲಿಕಟ್ಟೆ ಇಲ್ಲ ಇಲ್ಲಿ ಬಂದೀವಿ, ಜಾಲಿಕಟ್ಟೆ ಇಲ್ಲ ಇಲ್ಲಿ ಬಂದೀವಿ ನಾವು, ಅಲ್ಲಿಲ್ಲ ಇಲ್ಲದೇವಿಲ್ಲ, ಇಲ್ಲಿರೋಕ್ಕೂ ಅಲ್ಲಿರ್ತಾನೆ. ಅದಕ್ಕೆ ಹಿಂದಿನ ಜನ್ಮದ ಪಾಪ ಪುಣ್ಯಗಳನ್ನು ಹಿಂದೆ ಉಂಡು ಉಳಿಬೇಕಂತ, ಇವತ್ತಿನ ಪಾಪ ಪುಣ್ಯಗಳು ಮುಂದೆ ಉಂಡು ಉಳಿಬೇಕು. ಅದಕ್ಕೆ ನಾವು ಈಗ ಬಂದೇವಿ ಏನಪ್ಪ ಅಂತಂದ್ರೆ ಪುಣ್ಯ ಸಂಗ್ರಹ ಮಾಡಕ್ಕೆ ಬಂದೀವಿ. ಪುಣ್ಯ ಸಂಗ್ರಹ ಮುಂದೆ ನಮ್ಗೆ ಒಳ್ಳೇದಾಗ್ತದೆ. ಅದಕ್ಕೆ ಒಂದು ಅದಂತ ಹೇಳ್ತೀವಿ. ಒಂದು ಮುದುಕಿತ್ತಂತ, ಒಂದು ಮುದುಕಿದ್ದಾಗ ಏನಪ್ಪ ಅಂತಂದ್ರೆ ಆಕೆಗೆ ನೀರು ಕುಡಿದು ಹಾಕಿ ಇಟ್ಕೊಳ್ಳೋ ಮತ್ತು ಇನ್ನೊಮ್ಮೆ ಕುಡಿಯಾಕೆ ಹಾಕ್ಕೊಳಕಂತ ಒಂದು ಚಟಿಗಿದ್ದಿಲ್ಲ ಅಂತ ಆಕೆಗೆ, ಇನ್ನೊಮ್ಮೆ ಕುಡಿಯಾಕೆ ಅಂತೇಳಿ ಒಂದು ಚಟಿಗಿದ್ದಿಲ್ಲ ಅಂತ. ಇದಕ್ಕೆ ಪರಮಾತ್ಮ ಭಾಳ ಬೆರಿಕೆವ, ಸೀದಾ ಆಕಿ ಮನೆಗೆ ಬಂದಾನ. ನೇಡಿಗೆ ಎದ್ದು ನೀರು ಕುಡಿಯವ ಅಂತಂದಣ. ಆಕೆ ಮನೆ ಹಾಗೆ ಇಡುವಾಗ ಇನ್ನೊಮ್ಮೆ ಕುಡಿಯಾಕೆ ಚಟಿಗಿಲ್ಲ. ಆಕೆ ಏನು ಮಾಡ್ಯಾಳ, ಹಿಂಗೆ ಅಲ್ಲೇ ಸಾವುಕಾರ ಮನೆಗೆ ಹೋಗಪ್ಪ ಅಂತ ಬಿಟ್ಟು ಬಂದು ತೋರಿಸೋಳು ಅಂತ. ತೋರಿಸೋಳು ಪ್ರಾಣ ಬಿಟ್ಲು. ಪ್ರಾಣ ಬಿಟ್ಟಿಂದ ನಡೀತಿದ್ರು ಹಂಗೆ ಪುಣ್ಯ ಪಾಪ ಸಿಲೆಬಸ್ ತಯಾರಿದ್ರು. ಮುಗೀತಿ ಒಟ್ಟಾಗ ಒಂದೇ ಪೇಜ್ ಇತ್ತು. ಈಗ ಏನು ಪುಣ್ಯ ಅಲ್ಲಿ ಚಿತ್ರಗುಪ್ತರು ಕೂತಿದ್ರು. ಚಿತ್ರ ಅಂದ್ರೆ ಯಾರಪ್ಪ ಅಂದ್ರೆ ಈಗ ಫೋಟೋ ಹೊಡಿತಾರಲ್ಲ ಅವರು. ಗುಪ್ತ ಅಂದ್ರೆ ಸುಮ್ಮನೆ ಬರ್ಕೊಳ್ಳಾರ. ಚಿತ್ರ ಅಂದ್ರೆ ಚಿತ್ರ ತೆಗಿತಾರೆ ಫೋಟೋ. ಈಗ ಹಂಗೆ ಅವ್ರಪ್ಪ ಆಗು ಇತ್ತಿದ್ದು. ಈಗ ಗುಪ್ತ ಬರ್ಕೊಳ್ಳಾರ. ಚಿತ್ರಗುಪ್ತರು ಕುಂತ್ರು ಎಡ್ಕೆ ಬಲ್ಕ ಹಂಗೆ ಪೇಸ್ ತಕ್ಕೋದು ಬಂದರು. 99 ಪೇಸ್ ತೆಗೆದ್ರು. ಹೇಳಿದ್ರ ಚಿತ್ರಗುಪ್ತ ಯಾರಂದ್ರೆ ಯಮಧರ್ಮಗ. ಇಲ್ಲ ಈಗಿದು ಏನೂ ಇಲ್ಲ ಪುಣ್ಯ, ಈಗಿನ ಪಾಶೆ ಹಾಕಿಬಿಡ್ರಿ. ಇಲ್ಲ ಇನ್ನೊಂದು ಪಾಠ ಹೊಳಸ್ರಿ ಅಂತಂದ್ರೆ ಹೊಳಸೋದಾಗ ಆಕಿ ಇಷ್ಟಪಟ್ಟಿತ್ತು. ಆಕಿದ ಇಷ್ಟಪಟ್ಟು ಮಾಡಿದಿತ್ತು. ಕೈಲಾಸದೊಳಗೆ ಏನಪ್ಪ ಅಂತಂದ್ರೆ ಪ್ರಸಾದ ನಡೆಯಿತ್ತು. ನಡೆದಾಗ ಎಲ್ಲ ಹೆಂಗೆ ನೀವೇನು ಮಾದಲಿ ಮಾಡಿರಲ್ಲ ನೀಡ್ಕೊಂತ ಬರುವಾರಂತ. ಆಕಿ ಬರುವಾಗ ಹಾಗೆ ಬಿಡುವಂಥದ್ದು. ಮತ್ತೆ ನಿಡ್ಕೊಂತ ಬರೋ ಆಕಿ ಬರಲು ಹಾಗೆ ಬಿಡುವಂತ. ಆಕಿ ನಂದು ಏನು ಹಿಡಿಯಬಾರ ಅನ್ನಂತ. ಆಗ ಪರಮಾತ್ಮ ಬಂದಂತ. ಬಂದು ನೋಡುವ, ನೀ ಏನು ಹಿಂಗೆ ಬಟ್ ಮಾಡಿ ತೋರಿಸಿಯಲ್ಲ, ಆ ಬಟ್ಟು ನಿನ್ನ ಬಾಯಿಗೆ ಇಟ್ಕೊಂಬಿಡು.
ಇನ್ನು ಅಮೃತ ಸಳ್ದಂಗೆ ಆಕೈತೆ ಅಂದ್ರೆ ಅಂತವ್ರು ಹೊಳೆಗೆ ಏನು ಹೇಳಿಗಿಲ್ಲ ಬಟ್ ಹಿಂಗೆ ಹೆಂಗೆ ಸಣ್ಣ ನೋಡ್ರಿ ಹಿಂಗೆ ಬಸ್ ಇತ್ತು ಹಂಗಾದ್ರೆ ಈ ಮಾದಲಿ ಮತ್ತು ತುಪ್ಪದಕ್ಕಿಂತ ಆಗಿ ಸಂತೋಷ ಆತಂತ ಬರೀ ಬಟ್ ಮಾಡಿ ತೋರ್ಸಿದ್ದಕ್ಕೆ ನಾವು ಇಷ್ಟು ಕೊಟ್ಟರೆ ಆಗೋಲ್ಲ ನಮಗೆ ಅದಕ್ಕೋಸ್ಕರ ಇಲ್ಲಿ ಏನಪ್ಪ ಅಂತಂದ್ರೆ ಜಾನರು ಅದಾರ ತಿಳುವಳಿಕಿದ್ದಾರ ಅದಾರ ಎಂಥ ಎಂತಿಂತ ಮೇಲೆ ಮೇಲೆ ಮಹಾತ್ಮ ಕರೆಸ್ತಾರ ನಾವು ಈ ಊರೇ ನಮಗೆ ಹೊಸ ಅದಲ್ಲ ಹಳೇದದ ನಾವು ಸಣ್ಣವ್ರದ್ದು ಬರ್ತಿದ್ವಿ ಬಂದು ಇಲ್ಲೆಲ್ಲ ಕೇಳೇವಿ ನಾವು ಆದ್ರೆ ಹೇಳಿಲ್ಲ ಅದಕ್ಕೋಸ್ಕರವಾಗಿ ಈ ಒಂದು ಲಕ್ಷ್ಮೀದೇವಿ ಜಾತ್ರಾ ನಿಮಿತ್ತವಾಗಿ ಈ ಒಂದು ಸತ್ಸಂಗ ಮಾಡಿರಲ್ಲ ಸತ್ಸಂಗದ ಏನಪ್ಪ ಅಂತಂದ್ರೆ ಅದ್ರ ಫಲ ನಾವು ಕಂಡ್ಕೋಬೇಕು ಯಾಕಂತಂದ್ರೆ ಮದುವೆ ಆಗಿಂದ ಏನಪ್ಪ ಅಂತಂದ್ರೆ ನಮ್ಮ ಜೀವನ ಚಂದ ಆಗಬೇಕು ಮದುವೆ ಆಗಿಂದ ಆ ಕಡೆ ಈಗ ಹಂಗಾರ ಆಗಬಾರ್ದು ಅಂತ ಮಹಾತ್ಮರು ಅದಾರ ಅವ್ರ ಬಾಯಿಂದ ನಾವು ಏನಪ್ಪ ಅಂತಂದ್ರೆ ಒಳ್ಳೆ ನುಡಿಮುತ್ತುಗಳನ್ನು ಕೇಳಿ ಆ ಸದ್ಗುರು ಕೃಪೆಗೆ ಪಾತ್ರ ಆಗ್ಬೇಕಂತ ಹೇಳ್ತಾ ಜೈ ಮಂಗಲಂ ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ್.